ಕಾಲ ಮುಂದಕ್ಕೆ ಹೋಗ್ತಿದ್ದಂಗೆ ಈ ಪಿತೃಗಳ ವಿಚಾರವಾಗಿ ಕೆಲವರು ಎಡೆ ಇಡಬಹುದು, ಕೆಲವರು ತಿಥಿ ಅಂತ ಮಾಡ್ತಾರೆ, ಇನ್ನು ಕೆಲವರು ಇವೆಲ್ಲ ಜೋಕು ಅಂತ. ಸೊ ಇವತ್ತಿನ ದಿನ ವಾಟ್ ಇಸ್ ಹೌ ಡು ವಿ ಲುಕ್ ಅಟ್ ಈ ನಂಬಿಕೆಗಳೇ ಎಲ್ಲನೂ ಸ್ಟಾರ್ಟ್ಸ್ ವಿತ್ ನಂಬಿಕೆಯೇ ಎಲ್ಲ. ಆದ್ರೂ ಒಂದಷ್ಟು ಟೆಕ್ಸ್ಚುಯಲ್ ವಿಚಾರವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈಗ ಲೆಟ್ಸ್ ಅಸ್ಯೂಮ್ ಈಗ ನಾನು ಐ ಆಮ್ ಬಾರ್ನ್ ಇನ್ ಟು ಅ ವೆರಿ ಗುಡ್ ಫ್ಯಾಮಿಲಿ, ಬಟ್ ಅಟ್ ದ ಸೇಮ್ ಟೈಮ್ ದೇರ್ ಇಸ್ ಒನ್ ಮೋರ್ ಗೈ ಹೂ ಇಸ್ ಬಾರ್ನ್ ಇನ್ ಅ ವೆರಿ ಪುವರ್ ಫ್ಯಾಮಿಲಿ, ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಗೈ ಹೂ ಇಸ್ ಬಾರ್ನ್ ಇನ್ ಅಂಬಾನಿ ಫ್ಯಾಮಿಲಿ. ಮುಖೇಶ್ ಅಂಬಾನಿ ಮಗ, ವಾಟ್ ಎವರ್ ಇಸ್ ನೇಮ್, ಅವನು ಅಂಬಾನಿ ಅನಂತ್ ಅಂಬಾನಿ. ಅವನಿಗೆ ಹುಟ್ಟಿದ ತಕ್ಷಣವೇ ಹಿ ಹ್ಯಾಡ್ ಅ ಗೋಲ್ಡನ್ ಡೈಮಂಡ್ ಸ್ಪೂನ್. ನಾನು ಐ ಹ್ಯಾಡ್ ಟು ವರ್ಕ್ ಹಾರ್ಡ್ ಟು ಕಮ್ ಅಪ್, ಬಟ್ ದೇರ್ ಇಸ್ ಒನ್ ಮೋರ್ ಗಾಯ್ ಹೂ ಸ್ಟಿಲ್ ದಿನಕ್ಕೆ ಊಟ ಮಾಡಬೇಕಂದ್ರೆ ಅವನು ಎಷ್ಟು ಹೊಡೆದಾಡಲೇಬೇಕು. ಯಾಕೆ? ವಾಟ್ ಈಸ್ ದ ಸೈನ್ಸ್ ಬಿಹೈಂಡ್ ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಪುನರ್ಜನ್ಮ. ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ ಅಂದರೆ ಬಿಕಾಸ್ ನಾನೇನೋ ಪುಣ್ಯ ಮಾಡಿದ್ದೀನಿ, ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ಇವನು ಈ ಜನ್ಮದಲ್ಲಿ ಚೆನ್ನಾಗಿ ಮಾಡಿದ್ರೆ, ಒಳ್ಳೇದು ಮಾಡಿದ್ರೆ, ಇವನು ಮುಂದಿನ ಜನ್ಮದಲ್ಲಿ ಒಳ್ಳೇದಾಗ್ತಾನೆ. ಈಗ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇಂಡಿಯಾ ಇಸ್ ಸ್ಟಿಲ್ ಅ ಪುವರ್ ಕಂಟ್ರಿ, ಬಟ್ ಸ್ಟಿಲ್ ದೇರ್ ಇಸ್ ನೋ ಸಿವಿಲ್ ರೈಟ್ಸ್. ಈಗ ನಾನು ಕಾರಲ್ಲಿ ಬರ್ತೀನಿ, ಪಕ್ಕದಲ್ಲಿ ಪಾಪ ಸೈಕಲ್ ಓಡಿಸ್ತಾ ಇರ್ತಾನೆ, ಅವ್ನು ಬೇಜಾರು ಪಟ್ಕೊಳ್ಳಲ್ಲ, ಅವನೇ ನನ್ನ ಕಲ್ಲು ಹೊಡೆಯಲ್ಲ. ಇಫ್ ಯು ಗೋ ಟು ವೆಸ್ಟರ್ನ್ ಕಂಟ್ರೀಸ್, ಅಲ್ಲಿ ಗಲಾಟೆ ಆಗ್ತವೆ. ಕಮ್ಯುನಿಸ್ಟ್ ರೂಲ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಆಲ್ ದೀಸ್ ಆರ್ ಕ್ರ್ಯಾಪ್ ಕಾನ್ಸೆಪ್ಟ್ಸ್. ಸೊ ಈಗ ನಾನು ಕಾರಲ್ಲಿ ಬಂದರೆ ನನ್ನ ಪಕ್ಕ ನಡ್ಕೊಂಡು ಹೋಗಿ ಬಸ್ ಹತ್ತಾ ಇರ್ತಾನೆ, ಅವ್ನು ನೋಡಿ ಸುಮ್ಮನೆ ಇರ್ತಾನೆ. ದ್ಯಾಟ್ ಈಸ್ ದಿ ವಂಡರ್ ಆಫ್ ಇಂಡಿಯಾ, ಬಿಕಾಸ್ ದೇ ಬಿಲೀವ್ ಇನ್ ಪುನರ್ಜನ್ಮ. ದೇ ಬಿಲೀವ್ ಇನ್ ಕರ್ಮ. ಅವ್ನು ಮಾಡಿದ ಅವನಿಗೆ, ನಾನು ಮಾಡಿದ ನನಗೆ ಅಂತ. ಇನ್ಫ್ಯಾಕ್ಟ್ ಈಗ ಮ್ಯಾನಿಫೆಸ್ಟೇಷನ್, ಈಗ ನಾನು ಹೇಳ್ತಿದ್ದಂಗೆ ಯಾವನೊಬ್ನ ಕಾರ್ ಮರ್ಸಿಡೀಸ್ ತೊಗೊಂಡು ಹೋದರೆ ವಿ ಬ್ಲೆಸ್ ಹಿಮ್. ಆ್ಯಕ್ಚುಲಿ ನಮ್ಮ ಧರ್ಮದಲ್ಲಿದೆ, ಅವನಿಗೆ ಒಳ್ಳೇದಾಗ್ಲಪ್ಪ ಅಂತ ಹೇಳ್ಕೊಂಡ್ರೆ ಅದು ನಾವು ಮ್ಯಾನಿಫೆಸ್ಟ್ ಮಾಡ್ತೀವಂತೆ. ಅದಕ್ಕೇನಾ ಲೋಕೋ ಸರ್ವೋ ಜನೋ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ರೆ. ಈಗ ನಿಮ್ದೇನೋ ಒಂದು ಡ್ರೀಮ್ ಇದೆ ಟು ಓನ್ ಅ ಮರ್ಸಿಡೀಸ್ ಕಾರ್ ಅಂತ ಇಟ್ಕೊಳ್ಳೋಣ. ಬಟ್ ಇಫ್ ಯು ಗೆಟ್ ಜೆಲಸ್ ಆಫ್ ದ್ಯಾಟ್ ಪರ್ಸನ್, ನಿಮ್ಗೆ ಅದು ಬರೋದೇ ಇಲ್ಲ, ನಿಮ್ಗೆ ಆ ಮರ್ಸಿಡೀಸ್ ಕಾರ್ ಬರೋದೇ ಇಲ್ಲ ನಿಮ್ಮ ಹತ್ರ, ಬಿಕಾಸ್ ಯು ಡೆವಲಪ್ ದಟ್ ಜೆಲಸಿ. ಎಟ್ ದ ಸೇಮ್ ಟೈಮ್ ನೀವು ಅದನ್ನ ಯಾರೋ ಒಬ್ನು ಹೋಗೋದು ನೋಡಿ ಖುಷಿ ಪಟ್ಟರೆ, ಯು ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್. ಆ್ಯಂಡ್ ಖುಷಿ ಪಟ್ಟಾಗ the way your body feels is also different. You feel nice, you feel at peace, ಕೃತಜ್ಞತೆ, ಗ್ರ್ಯಾಟಿಟ್ಯೂಡು, ಸಮಾಧಾನ, ತೃಪ್ತಿ. ಕರೆಕ್ಟ್. ಆ್ಯಂಡ್ ನೀವು ಅದು ಜೆಲಸ್ ಪಡ್ತಿರಲ್ಲ, ಅವಾಗ ಸಬ್ ಕಾನ್ಷಿಯಸ್ ಮೈಂಡ್ ಸ್ಟಾರ್ಟ್ಸ್ ಟು ಜನರೇಟ್ ಪಾಯ್ಸನ್. ಈವನ್ ಬರೀ ಕೋಬ್ರಾಸ್ಗೆ ಅಥವಾ ಕೆಲವೊಂದಿಷ್ಟು ರೆಪ್ಟೀಲಿಯನ್ಸ್ಗೆ ವಿಷ ಇಲ್ಲ, ಹ್ಯೂಮನ್ ಬ್ರೈನ್ ಆಲ್ಸೋ ಜನರೇಟ್ಸ್ ವಿಷ, ಆ್ಯಕ್ಚುಲಿ ಮೆಡಿಕಲಿ ಸ್ಪೀಕಿಂಗ್. ಸೊ ಆ ವಿಷಾನೇ ಹೋಗಿ 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 ಕೆಲವರು ದಿ ಕ್ರಿಬ್ ಆಲ್ ದೇರ್ ಲೈಫ್ ಟೈಮ್ ಬರೀ ಅಳ್ತಾನೆ ಇರ್ತಾರೆ. ನೀವು ಏನೂ ಹೇಳಿ, ಇಲ್ಲಪ್ಪ ನನಗೆ ಹಂಗಾಗಿಲ್ಲ, ಹಿಂಗಾಗಬೇಕಾಗಿತ್ತು, ಹಂಗಾಗಿಲ್ಲ. ಸೊ ದೇ ಆರ್ ಇನ್ ದ್ಯಾಟ್ ಝೋನ್. ಈಗ ಈ ಥರದ್ದು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿಗೆ ದ ಓನ್ಲಿ ಸೊಲ್ಯೂಷನ್, ನಾನು ಹಿಂದಿನ ಜನ್ಮದ ಮಾಡಿದ್ದೇನೋ ಕೆಟ್ಟ ಕೆಲಸ ಇರುತ್ತೆ ಅಂತ ತಿಳ್ಕೊಳ್ಳೋಣ. ದ್ಯಾಟ್ ಈಸ್ ಬ್ಲಾಕಿಂಗ್ ಮೈ ಟುಡೇಸ್ ಪ್ರೋಗ್ರೆಸ್. ನಾನೇನೋ ಮಾಡಬೇಕಾಗಿರ್ತೀನಿ, ಏನೋ ಒಂದು ಆಬ್ಸ್ಟೆಕಲ್ ಬರ್ತಾನೆ ಇದೆ. ಅದು ನಾನೀಗ ಜಾತಕದಲ್ಲಿ ಕೇಳಿದರೆ ಹಿಂದಿನ ಜನ್ಮದ್ದು ಪಾಪ ಅಂತ ಹೇಳ್ತಾರೆ ಕೆಲವು. ಸೊ ಅವಾಗ ಈಗ ನಾನು ಹಿಂದಿನ ಜನ್ಮದಲ್ಲಿ ಇರೋ ನನ್ನ ಡೆಸೆಂಡೆಂಟ್, ಈಗ ನಾನು ಅಜ್ಜ ಆಗಿ ತೀರ್ಕೊಂಡಿರ್ತೀನಿ, ನನ್ನ ಮಗ ಮೊಮ್ಮಕ್ಕಳು ಇರ್ತಾರೆ, ಇನ್ನೂ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ನಾನೀಗ ಋತ್ವಿಕ್ಕಾಗಿ ಬಂದಿದ್ದೀನಿ, ಅವ್ರು ಏನಾದ್ರು ಶ್ರಾದ್ದ ಮಾಡ್ತಾಯಿದ್ರೆ ನನ್ನ ಹೆಸರಲ್ಲಿ, ಅವ್ರ ಅಜ್ಜನ ಹೆಸರಲ್ಲಿ, ದ್ಯಾಟ್ ಈಸ್ ಮೈ ಲಾಸ್ಟ್ ಜನ್ಮ, ಹಿಂದಿನ ಜನ್ಮದ್ದು ಇದಕ್ಕೆ ಪಿಂಡಕ್ಕೆ ಆ ಫಲಗಳು ನಂಗೆ ಈಗ ಸಿಗ್ತಾ ಇರುತ್ತೆ. So I am not just thinking about ಸರ್ವೇ ಜನ ಸುಖಿನೋ ಭವಂತು, I am also thinking, praying my pitrus who have taken. ಈಗ ನಿಮ್ಮ ತಾಯಿಯಾಗಿದ್ದರು, ಈಗೇನೋ ಮಗುವಾಗಿ ಹುಟ್ಟಿದೆ ಎಲ್ಲೋ ಒಂದು ಕಡೆ ಅಂತ ತಿಳ್ಕೊಳ್ಳೋಣ. ನೀವೀಗ ಮಾಡೋ ತಿಥಿ ವಿಲ್ ಸ್ಟಾರ್ಟ್ ಬ್ಲೆಸ್ಸಿಂಗ್ ದ್ಯಾಟ್ ಬೇಬಿ. ಸೊ ಈಗ ಉದಾಹರಣೆಗೆ ಈಗ ನಾನು ರಶ್ಮಿ ಆಗಿದ್ದೀನಿ, ಹೌದು, ನನಗಿವತ್ತೇನೋ ಒಳ್ಳೆ ಫಲಗಳು ಸಿಗ್ತಾ ಇದೆ ಅಂದರೆ ನಮ್ಮ ಹಿಂದಿಂದು ಚೈನಿಗೆ ನನಗೆ ಗೊತ್ತಾಯಿತು. ಈಗ ನಮ್ಮ ತಾಯಿಗೆ ನಾನು ಏನೋ ಮಾಡ್ತಾ ಇದ್ದೀನಿ ತಿಥಿ ಮೂಲಕ ಅಂದರೆ ಅದ್ರ ಫಲ ಅವ್ರ ಮುಂದೆ ಇವಾಗ ಎಲ್ಲಿರ್ತಾರೋ ಶಿ ವಿಲ್ ಬಿ ಎಂಜಾಯಿಂಗ್ ದಟ್. ಹೌದು. ಸೊ ವಾಟ್ ಹ್ಯಾಪನ್ಸ್ ಟು ಅಸ್ ಟುಡೇ? ಸಂಬಡಿ ಮೈಟ್ ಬಿ ಡೂಯಿಂಗ್ ದಟ್ ಪಿತೃ, ಅಂದರೆ ಸಡನ್ಲಿ ಯು ಗೆಟ್ ಸಮಥಿಂಗ್ ಕ್ವಿಕ್, ಏನೋ ಒಂದು ಆಗ್ಬಿಡುತ್ತೆ. ನಾನೇ ಕೆಲಸ ಈಗ ನೀವು ಫೋನ್ ಮಾಡಿದ್ರಿ, ನಾ ಬಂದೆ. ಐ ಡೋಂಟ್ ನೋ ಹೌ ದಿಸ್ ಎಂಟೈರ್ ಥಿಂಗ್ ಮ್ಯಾನಿಫೆಸ್ಟೆಡ್, ಇಟ್ ಜಸ್ಟ್ ಹ್ಯಾಪೆಂಡ್.
So there are some things which just happens. You will not be able to give a logical meaning to it. For that you think, ಹಿಂದಿನ ಜನ್ಮದ ಪುಣ್ಯ ಯಾವ ಜನ್ಮದ ಎಲ್ಲೋ ಮಾಡಿರ್ತು. ಸೊ ದಟ್ ಈಸ್ ಒನ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಯಾಕಂದರೆ ಕಾಸ್ಮಾಸಲ್ಲಿ ದಿಸ್ ಅ ಲಿಮಿಟೆಡ್ ಲಿವಿಂಗ್ ಬೀಯಿಂಗ್ಸ್. ಅದೇ ಹುಟ್ತಾ ಈಗ ನಾವು ಒಂದು ಇದು ಇದೆ, ದಾಸರ ಪದಾನೂ ಇದೆ, 84 ಲಕ್ಷ ಜೀವ ದಾಟಿ ಬಂದ ಈ ಶರೀರ ಅಂತ ಒಂದು ಇದಿದೆ. ಸೊ ಮತ್ತೆ ದಾಸರದು ಇನ್ನೊಂದು ಯಾವುದೋ ಇದೆಯಲ್ಲ, ಇದು ನಾನಾ ಯೋನಿಗಳಲ್ಲಿ ಅಳಿದು ಪುಟ್ಟಿ ಏನು ಮಾಡಿದರೇನು ಪ್ರಾಣ ನಿನದೇ ಸ್ವಾಮಿ ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನೂ ದಯ ಬಾರದೆ ಸ್ವಾಮಿ. ಸೊ ಎಲ್ಲವೂ ಹೇಳ್ತಾ ಇದೆ. ಸೊ ಬೇಸಿಕ್ಲಿ ನಾವು ಅರ್ಥ ಮಾಡಿಕೊಂಡು, ಕೆಲವ್ರಿಗೆ ಅದು ಯಾವತ್ತೂ ಡೌಟ್ ಆಗೇ ಇರತ್ತಲ್ಲ, ಇಟ್ಸ್ ಲೈಕ್ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು, ಅದಕ್ಕೂ ಒಂದು ಟೈಮ್ ಅಂತೀರಾ ಬರುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಈ ಅದಕ್ಕೆ ಈ ಜಸ್ಟ್ ಕ್ಯೂರಿಯಸ್ ಶೋ ಇದೆ, ನೋಡಿ ಟ್ರಾನ್ಸ್ಫಾರ್ಮ್ ಆದರೆ ಇಟ್ಸ್ ಗ್ರೇಟ್. ಐ ಥಿಂಕ್ ದಟ್ಸ್ ಎಲ್ಲ ಹೊಸತುಗಳ ಶುರುವೇ ಕ್ಯೂರಿಯಾಸಿಟಿ ಅಲ್ವಾ. ದ ಡೇ ಯು ಆರ್ ಕ್ಯೂರಿಯಸ್, you will dig deep into it. Yes. Then you are more aware, and then you will probably find relevance, and then eventually you will arrive at something and say, oh yes. Correct. So I guess we've spoken so much. ಇದರಲ್ಲಿ ಕೆಲವು ಪದಗಳಿದೆ. Are you aware of these in terms of helping us understand the depth of this? ಉದಾಹರಣೆಗೆ ಪಿತೃದೋಷ ಪೂಜೆ, ಮತ್ತೆ ನಾರಾಯಣ ಬಲಿ. ಅದೇ ಪಿತೃದೋಷ ಪೂಜೆ ಅಂದರೆ ಸಮ್ ಔಟ್ ಆಫ್ ದ 3 ಪಿತೃಸ್, ಅಂದರೆ ಅಮ್ಮ ತೀರ್ಕೊಂಡಿದ್ರೆ ಅಮ್ಮನಮ್ಮ, ಅಮ್ಮನ ಅಜ್ಜಿ, ಯಾರೋ ಒಬ್ಬರು ಮೈಟ್ ನಾಟ್ ಬಿ ಹ್ಯಾಪಿ ಅಂತ, ಮೈಟ್ ನಾಟ್ ಹ್ಯಾವ್ ಗಾಟ್ ದ ರೈಟ್ ಡೆತ್, ಏನೋ ಒಂದು ಆ್ಯಕ್ಸಿಡೆಂಟು, ಏನೋ ಒಂದು ಆಗಿದೆ. ಸೊ ಅದಕ್ಕೆ ಒಂದು ಅಂದರೆ ಈಗ ಅದು ಹೇಗೆ ಹೇಳಬೇಕಂದ್ರೆ, ಇಟ್ ಈಸ್ ನಾಟ್ ಇನ್ ದ ರೈಟ್ ಪ್ಲೇಸ್, ನೆಮ್ಮದಿಯಾಗಿಲ್ಲ, ಅದು ಅಂತರ್ಪಿಶಾಚಿಯಾಗಿ ಇದು ಮಾಡ್ತಾ ಇದೆ. ಸೊ ಅದಕ್ಕೊಂದು ಮೋಕ್ಷ ಸಿಗಬೇಕಂದ್ರೆ ಅದಕ್ಕೆ ಇಟ್ ಹ್ಯಾಸ್ ಟು ಫೈಂಡ್ ಅ ಬಾಡಿ. ಸೊ ಈಗ ನಮ್ಮ ಹಿಂದೂಯಿಸಮಲ್ಲಿ ವೈ ವಿ ಪ್ರೇ ಮೈ ಪೇರೆಂಟ್ಸ್, ಈಗ ನಮ್ಮ ತಂದೆ ತಾಯಿಗೆ ಯಾಕಷ್ಟು ಪೂಜೆ ಮಾಡ್ತೀವಂದರೆ, ನಾವು ಹಿಂದಿನ ಜನ್ಮದಿಂದ ಸೋಲಾಗಿ ಬಂದಾಗ ನನ್ನ ತಾಯಿ ಅವಳು ಹೊಟ್ಟೆಲಿ ಜಾಗ ಕೊಟ್ಲು, ನಾನು ಓಡಾಡ್ತಾ ಇದ್ದೆ ಕಾಸ್ಮಾಸಲ್ಲಿ. ಈಗ ನಾನು ತೀರ್ಕೊಂಡ್ಮೇಲೆ ನನ್ನ ಸೋಲ್ ಹೋದ್ಮೇಲೆ ಆ ಸೋಲಲ್ಲಿದೆ, ವೈಕುಂಠದಲ್ಲೋ ಕೈಲಾಸದಲ್ಲೋ ಇದೆ. ಆಮೇಲೆ ಆ ಸೋಲನ್ನು ನನ್ನ ತಾಯಿ ಅವಳು ಹೊಟ್ಟೆಯಲ್ಲಿ ಜಾಗ ಕೊಟ್ಲಲ್ಲ, ದಟ್ ಈಸ್ ವೈ ವಿ ಪ್ರೇ ಟು ಅಮ್ಮ, ನಾಟ್ ಎನಿ ಮತ್ತೆ ಈ ಥರದೆಲ್ಲ. ಅಲ್ಲ, ಈಗ ನನ್ನ ತಂದೆ ತಾಯಿ ಆ ಒಂದು ಜಾಗ ನಮ್ಗೆ ಕೊಟ್ರಲ್ಲ, ಅದಕ್ಕೆ ನಾವು ವಿ ಬೋ ಡೌನ್ ಟು ದೆಮ್ ಫಾರ್ ಎವರ್. ದಿಸ್ ಇಸ್ ದಿ ಕಾನ್ಸೆಪ್ಟ್. ಪಿತೃದೇವೋಭವ, ಆಮೇಲೆ ನಾವು ತಾಯಿ ದೇವೋಭವ ಏನಂತೀವಿ, ಮಾತೃದೇವೋಭವ, ಪಿತೃದೇವೋಭವ, ಆಮೇಲೆ ಗುರು ಎಲ್ಲ ಬರ್ತಾರೆ, ಆಚಾರ್ಯ ದೇವೋಭವ. ಈಗ ನಾವು ಫಸ್ಟ್ ಮಾತೃದೇವೋಭವ ಪಿತೃದೇವೋಭವ ಯಾಕೆ ಹೇಳ್ತೀವಿ ಅಂದರೆ, ಅವ್ರು ನಮಗೆ ಈ ಭೂಮಿಯಲ್ಲಿ ಬರೋಕ್ಕೆ ಮೀಡಿಯಮ್ ಆದರು. ವಿತೌಟ್ ದೇರ್ ಮೀಡಿಯಮ್ ವಿ ವುಡ್ ನಾಟ್ ಹ್ಯಾವ್ ಬಾರ್ನ್ ಹಿಯರ್. ಸೊ ದೇ ಗೇವ್ ಮಿ ದಿ ಪ್ಲೇಸ್. ಸೊ ಇಲ್ಲೆಲ್ಲೋ ಮಧ್ಯದಲ್ಲಿ ಸಿಸ್ಟಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದಾಗ ಯು ಬೇಸಿಕ್ಲಿ ಗೋ ಫಾರ್ ಪಿತೃದೋಷ ಪೂಜಾ. ಸೊ ಇದಿದೆ ಅಂತ ಹೇಗೆ ಗೊತ್ತಾಗೋದು? ಏನೋ ನಡಿಬಾರದು ನಡೀತಾ ಇರತ್ತೆ, ಅಥವಾ ಆಬ್ಸ್ಟೆಕಲ್ ಇರುತ್ತೆ, ಏನೋ ಒಂದು. ಉದಾಹರಣೆಗೆ ಈಗ ನೀವು ಏನೋ ಮಾಡ್ಕೋಬೇಕಂತಿರ್ತೀರ, ಈಗ ಒಂದು ಲೆಟ್ಸ್ ಸೇ ಯು ವಾಂಟ್ ಟು ಬಿಲ್ಡ್ ಅ ಸ್ಟುಡಿಯೋ, ಆಗ್ತಾ ಇರಲ್ಲ, ಏನೋ ಒಂದು ವಿಘ್ನ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಯು ಗೋ ಟು ಅ ಟೆಂಪಲ್, ಯು ಡೂ ಆಲ್ ಕೈಂಡ್ಸ್ ಆಫ್ ಸೊಲ್ಯೂಷನ್ಸ್, ಆದರೂ ಏನೋ ಒಂದು ಬ್ಲಾಕೇಜ್ ಇರುತ್ತೆ. ಅವಾಗ ದಟ್ ಈಸ್ ವೆನ್ ಯು ಕನ್ಸಲ್ಟ್ ಅನ್ ಆಸ್ಟ್ರಾಲಜರ್, ದೇ ವಿಲ್ ಗೆಟ್ ಟು ನೋ ಏನೋ ಒಂದು ಪ್ರಾಬ್ಲಮ್ ಇದೆ. ಸೊ ಅವ್ರು ನಿಮ್ಮ ಪಿತೃಗಳು ಖುಷಿ ಇಲ್ಲ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಅವಾಗ ಯು ಗೋ ಬ್ಯಾಕ್ ಆ್ಯಂಡ್ ಡೂ ಪಿಂಡ ಪ್ರದಾನ ಮಾಡಿ, ಅದಕ್ಕೇನು ಬೇಕೋ ಮಾಡಿ